ಕೇಂದ್ರ ಲೋಕ ಸೇವಾ ಆಯೋಗ ನಡೆಸಿದಂಥ 2025ನೇ ಸಾಲಿನ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಅನುಜ್ ಅಗ್ನಿಹೋತ್ರಿ ಮೊದಲನೇ ರ್ಯಾಂಕ್ ಪಡೆದು ಇಡೀ ದೇಶದ ಗಮನ ಸೆಳೆದಿದ್ದಾರೆ. IAS, IPS ಹಾಗೂ IFS ಅಧಿಕಾರಿಯಾಗುವ ಕನಸು ಹೊತ್ತು ಓದ್ತಾ ಇರುವಂತಹ ಲಕ್ಷಾಂತರ ಯುವ ಜನತೆಗೆ ಇವರ ಈ ಸಾಧನೆ ದೊಡ್ಡ ಸ್ಫೂರ್ತಿಯಾಗಿದೆ. ಕಠಿಣ ಪರಿಶ್ರಮ, ನಿರಂತರ ಅಧ್ಯಯನ ಹಾಗೂ ವಿಷಯಗಳ ಮೇಲಿನ ಸ್ಪಷ್ಟತೆ ಇದ್ರೆ UPSC ಅಂತ ಕಠಿಣ ಪರೀಕ್ಷೆಯಲ್ಲೂ ಕೂಡ ಅಗ್ರಸ್ಥಾನಕ್ಕೆ ಇರಬಹುದು ಎಂಬುದನ್ನು ಅನುಜ್ ಸಾಬೀತನ್ನ ಪಡಿಸಿದ್ದಾರೆ. ವಿದ್ಯಾರ್ಥಿಯ ದೆಸೆಯಿಂದ ಓದಿನಲ್ಲಿ ಮುಂದಿದ್ದ ಇವರು ಪ್ರತಿಷ್ಠಿತ ವಜಿರಾಮ್ ಅಂಡ್ ರವಿ ಸಂಸ್ಥೆಯ ಸಂದರ್ಶನ ಮಾರ್ಗದರ್ಶನ ಕಾರ್ಯಕ್ರಮದ ವಿದ್ಯಾರ್ಥಿಯಾಗಿದ್ರು. ಅನುಜ್ ಅಗ್ನಿಹೋತ್ರಿ ಹಿನ್ನೆಲೆ ಮತ್ತು ಶಿಕ್ಷಣ ನೋಡೋದಾದ್ರೆ 2025ರ UPSC ಟಾಪರ್ ಅನುಜ್ ಅಗ್ನಿಹೋತ್ರಿ ಅವರು ಮೂಲತಃ ರಾಜಸ್ಥಾನದ ಚಿತ್ತೋರ್ಗಢ ಜಿಲ್ಲೆಯವರು. ಇವರ ಅತ್ಯುನ್ನತ ಸಾಧನೆಯಿಂದಾಗಿ ಅವರು ಈಗ ತವರು ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯಕ್ಕೆ ಒಂದಿಷ್ಟು ಹೆಮ್ಮೆ ತರುವಂಥ ಕೆಲಸ ಮಾಡಿದ್ದಾರೆ. ಸೊ ಈಗ ಬಾಲ್ಯದಿಂದಲೇ ಶೈಕ್ಷಣಿಕವಾಗಿ ಬಲವಾದ ತಳಹದಿ ಹೊಂದಿದಂಥ ಇವರು ತಮ್ಮ 10ನೇ ತರಗತಿಯನ್ನು ಅಟಾಮಿಕ್ ಎನರ್ಜಿ ಸೆಂಟ್ರಲ್ ಸ್ಕೂಲ್ನಲ್ಲಿ ಪೂರೈಸಿದ್ದಾರೆ. ಬಳಿಕ ಶಿಕ್ಷಣ ನಗರಿ ಕೋಟಾದ MBA ಪಬ್ಲಿಕ್ ಸೀನಿಯರ್ ಸೆಕೆಂಡ್ ಇಯರ್ ಸ್ಕೂಲ್ನಲ್ಲಿ 12ನೇ ತರಗತಿಯನ್ನು ಮುಗಿಸ್ತಾರೆ. ಸೊ ಏಮ್ಸ್ನಲ್ಲೂ ಕೂಡ ವೈದ್ಯಕೀಯ ಪದವಿಯನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಇನ್ನು ಶಾಲಾ ಶಿಕ್ಷಣದ ನಂತರ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಲ್ಲೂ ಕೂಡ ತೆರೆಗಡೆ ಆದಂಥ ಅನುಜ್ ದೇಶದ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಗಳಲ್ಲಿ ಒಂದಾದಂಥ ಜೋಧಾಪುರ್ ಏಮ್ಸ್ನಲ್ಲಿ MBBS ಪದವಿ ಕೂಡ ಪಡೆದುಕೊಳ್ತಾರೆ. ಡಾಕ್ಟರ್ ಆಗಿದ್ರೂ ಕೂಡ IASನತ್ತ ಒಂದಿಷ್ಟು ಒಲವು ಬಂದಿದ್ಯಾಕೆ ಅನ್ನುವಂಥದ್ದು. ನೋಡಿ, ವೈದ್ಯಕೀಯ ವೃತ್ತಿಯಲ್ಲಿ ಉಜ್ವಲ ಭವಿಷ್ಯವಿದ್ರೂ ಕೂಡ ಸಾರ್ವಜನಿಕ ಆಡಳಿತ ಮೂಲಕ ವಿಸ್ತಾರವಾಗಿ ದೇಶ ಸೇವೆ ಮಾಡುವ ಮಹದಾಸೆ ಅನುಜ್ ಅವರಿಗಿತ್ತು. ಇದೇ ಕಾರಣಕ್ಕಾಗಿ MBBS ಮುಗಿಸಿದ ಬಳಿಕ ಅವರು UPSC ಪರೀಕ್ಷೆಯ ಸಿದ್ಧತೆಯಲ್ಲಿ ಒಂದಿಷ್ಟು ತೊಡಗಿಕೊಳ್ಳುವಂಥ ಕೆಲಸ ಮಾಡ್ತಾರೆ. ಸೊ ನೋಡಿ, ಒಬ್ಬ ವೈದ್ಯಕೀಯ ವಿದ್ಯಾರ್ಥಿಯಿಂದ UPSC ಟಾಪರ್ ಆಗುವವರೆಗೂ ಕೂಡ ಇವರ ಪ್ರಯಾಣ ಸಾರ್ವಜನಿಕ ಸೇವೆ ಮೇಲಿರುವಂಥ ಅವರ ಬದ್ಧತೆ, ಶಿಸ್ತು ಹಾಗೂ ಸಮರ್ಪಣಾ ಭಾವವನ್ನು ಎತ್ತಿ ತೋರಿಸುವಂಥ ಕೆಲಸ ಆಗುತ್ತೆ. ವರ್ಷಗಳ ಕಾಲ ಛಲ ಬಿಡದೆ ಓದಿ ಇಂದು ದೇಶವೇ ತಿರುಗಿ ನೋಡುವಂಥ ಸಾಧನೆ ಮಾಡಿರುವಂಥ ಡಾಕ್ಟರ್ ಅನುಜ್ ಅಗ್ನಿಹೋತ್ರಿ ಇದೀಗ ದೇಶದ ಲಕ್ಷಾಂತರ ಯುವಕರ ಪಾಲಿನ ರೋಲ್ ಮಾಡೆಲ್ ಅಂತಾನೆ ಹೇಳ್ಬೋದು.